ಕಾನೂನು ಕ್ಷೇತ್ರದ ಸಾಧನೆಗೆ ಗೌರವ. ಮೈಸೂರು ಕಲಾ ಮಂದಿರದಲ್ಲಿ ಅದ್ದೂರಿ ಸಮಾರಂಭ. ಕಾನೂನು ಕ್ಷೇತ್ರದ ಗಮನಾರ್ಹ ಸಾಧನೆ ಮಾಡಿದ ಕೆ.ಎಸ್. ಮಹದೇವ್ ಪ್ರಸಾದ್ ರವರಿಗೆ ಮೈಸೂರು ಕಲಾ ಮಂದಿರದಲ್ಲಿ ಅಭಿನಂದನಾ ಹೆಸರಿನಲ್ಲಿ ಭವ್ಯ ಸನ್ಮಾನ ನಡೆಯಿತು. ಆಯೋಜನೆ ಸ್ನೇಹ ಬಳಗ ಮತ್ತು ವಕೀಲರ ವೃಂದ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಹಾಗೂ ಜಿಲ್ಲಾ ವಕೀಲರ ಬಳಗ, ಸ್ನೇಹ ಬಳಗದ ಸದಸ್ಯರು, ಗಣ್ಯ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ಸುತ್ತೂರು ಕ್ಷೇತ್ರ ಮೈಸೂರು, ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ಮತ್ತು ಶ್ರೀ ಸೋಮೇಶ್ವರ ಸ್ವಾಮಿಗಳು ವಹಿಸಿದ್ದರು. ಉದ್ಘಾಟನೆ ಸಮಾರಂಭ ಗೌರವಾನ್ವಿತ ಶ್ರೀ ಬಿ.ಎಸ್. ಪಾಟೀಲ್ ರವರು, ಉಪಸ್ಥಿತಿ ಗೌರವಾನ್ವಿತ ಶ್ರೀ ಟಿ.ಜಿ. ಶಿವಶಂಕರೇಗೌಡರವರು. ನಾನು ಕೆಲಸವನ್ನ ಮಾಡಿ ಆನಂತರ ಕೆಲಸದ ಮುಖಾಂತರ ನನ್ನನ್ನ ಗುರ್ಸ್ಕೋಬೇಕು ಅಂತ ನೋಡ್ತೀನಿ ಹೊರತು ಈ ಅಭಿನಂದನೆಗಳ ಮುಖಾಂತರ ನನ್ನನ್ನ ಗುರ್ಸ್ಕೋಬೇಕು ಅಂತ ನಾನು ಇಷ್ಟಪಡೋದಿಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬೇಡ ಅಂತ ನಾನು ಪ್ರಾರಂಭದಲ್ಲೂ ಕೂಡ ತಿರಸ್ಕಾರ ಮಾಡಿ ಬರ್ತಾ ಇದ್ದೆ. ಆದ್ರೆ ಜನರ ಪ್ರೀತಿಗೆ ಬೆಲೆ ಕೊಟ್ಟು ಅವರ ಒತ್ತಾಯಕ್ಕೆ ಮಣಿದು ಈ ಒಂದು ಕಾರ್ಯಕ್ರಮವನ್ನ ಅವರೆಲ್ಲರೂ ಕೂಡ ಬಹಳ ಒತ್ತಾಯ ಮಾಡೋದ್ರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡೆ. ಇಲ್ಲಿ ಬಂದ್ರೆ ಬಹಳ ಅದ್ದೂರಿಯಾಗಿ ಇಷ್ಟೊಂದು ಜನ ನಿರೀಕ್ಷೆಗೂ ಮೀರಿ ತುಂಬಾ ಜನರು ಬಂದಿದ್ರು. ಈ ಒಂದು ಕಾರ್ಯಕ್ರಮ ಪೂಜ್ಯ ಸುತ್ತೂರು ಶ್ರೀಗಳು ಮತ್ತು ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಹಾಗೂ ಪೂಜ್ಯ ಆದಿಚುಂಚನಗಿರಿ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಾಯುಕ್ತರಾದಂತಹ ಬಿ.ಎಸ್. ಪಾಟೀಲ್ರು ಹಾಗೂ ಕರ್ನಾಟಕ ರಾಜ್ಯ ಗ್ರಾಹಕರ ಪರಿಷತ್ತಿನ ಅಧ್ಯಕ್ಷರಾದಂತಹ ಶಿವಶಂಕರೇಗೌಡರವರ ಉದ್ಘಾಟನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ರು. ಇಲ್ಲಿ ಬರ್ತಿದ್ದಂತ ಎಲ್ಲಾ ಜನರು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ಪ್ರಾರಂಭದಿಂದ ಕೊನೆ ತನಕ ಎಲ್ಲರೂ ಉತ್ಸುಕರಾಗಿ ಕಾರ್ಯಕ್ರಮವನ್ನ ಆಲಿಸಿದ್ರು, ವೀಕ್ಷಿಸಿದ್ರು. ನಿಜವಾಗಿ ನನಗೆ ಹೃದಯ ತುಂಬಿ ಬಂದಿದೆ. ನಾನು ಯಾವ ರೀತಿ ಕೃತಜ್ಞತೆಗಳನ್ನ ಹೇಳ್ಬೇಕು, ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಹೇಳಿ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕೇವಲ ಮಾತಿನಲ್ಲಿ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳಿದ್ರೆ ಅದು ಅರ್ಥನೂ ಇರೋದಿಲ್ಲ. ನನ್ನ ಕೆಲಸಗಳ ಮುಖಾಂತರ ನಿಮ್ಮೆಲ್ರಿಗೂ ಅತಿ ಶೀಘ್ರದಲ್ಲಿ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ ಅಂತ. ನಾವು ಜೀವನದಲ್ಲಿ ಏನೇ ಆಗಿದ್ರು ಕೂಡ ನಾವು ಬೆಳೆದು ಬಂದು ದಾರಿಯನ್ನ ನಾವು ನೋಡ್ಬೇಕಾಗತ್ತೆ. ನಾವು ಜೊತೆಗೆ ಮುಂದೆ ಯಾವ ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋದನ್ನ ಈ ರೀತಿ ಜವಾಬ್ದಾರಿಗಳು ನಮ್ಮನ್ನ ಎಚ್ಚರಿಸ್ತಾ ಹೋಗ್ತಿರ್ತವೆ. ನಾವು ನಡೆದು ಬಂದ ದಾರಿಯನ್ನ ಮತ್ತೆ ನಾವು ಮುಂದೆ ತಲುಪಬೇಕಾಗಿರೋ ಗುರಿಯನ್ನ ಮರೆತ್ರೆ ನಾವು ಯಾವತ್ತೂ ಕೂಡ ಮಾನವರಾಗಿರೋದಿಲ್ಲ. ಹಾಗಾಗಿ ನಾವು ನಡೆದು ಬಂದ ದಾರಿನೂ ಮರಿಬಾರ್ದು, ನಾವು ಮುಂದೆ ಸಾಗ್ಬೇಕಾಗಿರೋ ಗುರಿನೂ ಕೂಡ ನಾವು ಬಿಡಬಾರ್ದು. ಹಾಗಿದ್ರೇನೆ ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಮತ್ತೆ ನಾವು ನಮ್ಮ ಲೆಗಸಿಗೆ ಏನ್ ಬಿಟ್ಟು ಹೋಗ್ತೀವಿ ಅನ್ನೋದು ಕೂಡ ನಾವು ಇರೋ ತನಕ ಇರೋದು ಅಷ್ಟೇ ಅಲ್ಲ, ನಾವು ಹೋದ ನಂತರದಲ್ಲಿ ಕೂಡ ನಾವು ಏನ್ ಮಾಡಿದೀವಿ ನಮ್ಮ ಕೆಲಸಗಳ ಮುಖಾಂತರ ಜನರು ನಮ್ಮನ್ನ ಅಟ್ಲೀಸ್ಟ್ ಕೆಲವು ವರ್ಷಗಳ ಕಾಲ ನೆನ್ಸ್ಕೊಂಡ್ರೆ ಅದೇ ಸಾರ್ಥಕ ಜೀವನ. ಆ ಸಾರ್ಥಕ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ವೃತ್ತಿ ಮಾಡಿದ್ರೆ ಸಾಕಾಗೋದಿಲ್ಲ, ಸಮಾಜ ಸೇವೆನಲ್ಲೂ ಕೂಡ ನಾವು ತೊಡಗಿಸ್ಕೋಬೇಕು. ಆ ರೀತಿ ತೀರಾ ಸಂಪೂರ್ಣ ಅಲ್ಲದೆ ಹೋದ್ರು ಕೈಲಾದಷ್ಟು ಮಟ್ಟಿಗೆ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಈ ವಕೀಲರ ಪರಿಷತ್ತಿಗೆ ಬಂದಿರ್ತಕ್ಕಂಥದ್ದು. ಈ ವಕೀಲರ ಪರಿಷತ್ತು ಅಂತ ಹೇಳಿದ್ರೆ ಕೇವಲ ವಕೀಲರಿಗೋಸ್ಕರ ಇರ್ತಕ್ಕಂಥ ಒಂದು ಸಂಘ ಅಲ್ಲ, ಇದು ಶಾಸನಬದ್ಧ ಒಂದು ಸಂಸ್ಥೆ. ಶಾಸನಬದ್ಧ ಸಂಸ್ಥೆ ಅಂದ್ರೆ ಅಡ್ವೊಕೇಟ್ಸ್ ಆಕ್ಟ್ ಪ್ರಕಾರ ಸರ್ಕಾರದ ಮಾನ್ಯತೆಯನ್ನ ಪಡೆದು ರಚಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಾಟ್ ಓನ್ಲಿ ಫಾರ್ ಅಡ್ವೊಕೇಟ್ಸ್, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಜವಾಬ್ದಾರಿಗಳು ಈ ವಕೀಲರ ಪರಿಷತ್ತಿಗಿದೆ. ಆ ಎಲ್ಲ ಕೆಲಸಗಳನ್ನ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ನಮ್ಮ ಕರ್ತವ್ಯಗಳ ಮುಖಾಂತರ ನಾವು ಏನು ಅನ್ನೋದನ್ನ ತೋರಿಸ್ಕೊಟ್ಟಂತ ಸಂದರ್ಭದಲ್ಲಿ ನಾವು ನಡೆದು ಬಂದ ದಾರಿ ಮತ್ತು ನಾವು ತಲುಪಬೇಕಾಗಿರೋ ಜಾಗ ಎರಡನ್ನೂ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ. ನಾವು ಬರೀ ವೃತ್ತಿಯನ್ನ ಮಾಡ್ಕೊಂಡು ಹೋಗೋದು ಅಥವಾ ನಮ್ಮ ಜೀವನಕ್ಕೆ ನಾವು ಅಥವಾ ನಮ್ಮ ಕುಟುಂಬಕ್ಕಷ್ಟೇ ನಾವು ರೆಸ್ಟ್ರಿಕ್ಟ್ ಆದ್ರೆ ಸಮಾಜಕ್ಕೆ ನಾವು ಏನ್ ಕೊಡುಗೆ ಕೊಟ್ವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ನಾವು ಏನಾದ್ರೂ ಒಂದು ಅಳಿವು ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಜವಾಬ್ದಾರಿಗಳನ್ನ ತೆಗೆದುಕೋಬೇಕು ಅಂತ ನಿಟ್ಟಿನಲ್ಲಿ ನಾನು ಈ ವಕೀಲರ ಪರಿಷತ್ತಿಗೆ ಬಂದಿದ್ದೀನಿ. ನಾವು ನಮ್ಮ ಜೀವನವನ್ನ ಯಾವ ರೀತಿ ರೂಪಿಸ್ಕೋತೀವಿ ಅದ್ರ ಮೇಲೆ ಇರುತ್ತೆ. ಶಿಸ್ತುಬದ್ಧ ಜೀವನವನ್ನ ನಡೆದಂತ ಸಂದರ್ಭದಲ್ಲಿ ನಮ್ಮ ವೃತ್ತಿಯ ಜೊತೆಗೆ ಇದನ್ನ ಜೊತೆನಲ್ಲಿ ತೆಗೆದುಕೊಂಡು ಹೋಗೋ ಪ್ರಯತ್ನಗಳನ್ನ ನಾವು ಮಾಡ್ಬೇಕಾಗತ್ತೆ. ಕೇವಲ ನನಗೋಸ್ಕರ ನಾನು ಬದುಕ್ತೀನಿ ಅಂತ ಹೇಳಿದ್ರೆ ಅದು ಸೆಲ್ಫಿಶ್ ಆಗುತ್ತೆ. ನಾನು ನನಗೋಸ್ಕರ ಅಲ್ಲದೇನೆ ನನ್ನ ಸರ್ಕಾರಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ರಾಜ್ಯದ ಜನತೆಗೆ, ನನ್ನ ದೇಶಕ್ಕೆ, ನನ್ನ ದೇಶದ ಜನತೆಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತ ಒಂದು ತುಡಿತ ಮನಸ್ಸಿನಲ್ಲಿದ್ರೆ ಖಂಡಿತವಾಗಿ ಯಾವ್ದು ಕೂಡ ಭಾರ ಅಂತ ಅನ್ಸೋದಿಲ್ಲ. ಈ ನಿಜವಾಗಿ ನಾನು ಈ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ
ನನ್ನ ತಂದೆ ಮತ್ತು ತಾಯಿಗಳು ತುಂಬಾ ಕಾರಣ. ಯಾಕೆ ಅಂತ ಹೇಳಿದ್ರೆ ನಾನು ಹುಟ್ಟೂರು ಒಂದು ಪುಟ್ಟ ಹಳ್ಳಿ ಆದ್ರೂ ಕೂಡ ಮೈಸೂರು ಅಂತ ಪಟ್ಟಣಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನನ್ನ ತಂದೆ ಮತ್ತು ತಾಯಿಗಳು ಇಬ್ರು ಕೂಡ ಕಾರಣಭೂತರಾಗಿದ್ದಾರೆ. ಅವರ ಶ್ರಮದಿಂದ ನಾನು ಈ ದಿನ ಈ ಒಂದು ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ನಾನು ತುಂಬಾ ತುಂಬಾ ಕೃತಜ್ಞತನಾಗಿರ್ತೀನಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸದ್ಯದಲ್ಲಿ ನಿಯರ್ ಫ್ಯೂಚರ್ ಅಲ್ಲಿ ನಾನು ಯಾವುದೇ ರಾಜಕೀಯವನ್ನ ಆಲೋಚನೆಯನ್ನ ಮಾಡಿಲ್ಲ. ನಾನು ರಾಜಕೀಯ ಆಲೋಚನೆಯಿಂದ ಈ ವಕೀಲರ ಪರಿಷತ್ತಿಗೆ ಬಂದದ್ದಲ್ಲ. ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ರಾಜ್ಯದ ಜನತೆಗಾಗಿ ವಕೀಲರ ಪರಿಷತ್ತಿನ ಮುಖಾಂತರ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಹೊರತು ರಾಜಕೀಯವಾಗಿ ಮಾಡ್ಲಿಕ್ಕೆ ಬಂದಿಲ್ಲ. ರಾಜಕೀಯೇತರವಾಗಿ ನನಗಿರ್ತಕ್ಕಂಥ ಜವಾಬ್ದಾರಿಯನ್ನ ಈ ಸೀಮಿತ ಅವಧಿನಲ್ಲಿ ಉಪಯೋಗಿಸ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕರ್ತವ್ಯಗಳನ್ನ ಮಾಡಬೇಕು, ಏನ್ ಸೇವೆಯನ್ನ ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ನಾನು ಫ್ಯೂಚರ್ ಅಲ್ಲಿ ನಾನು ನನ್ನ ವೃತ್ತಿ ಮತ್ತೆ ನನ್ನ ಈ ವಕೀಲರ ಪರಿಷತ್ತಿನ ಮುಖಾಂತರ ಮಾಡ್ಬೇಕಾಗಿರೋ ಕರ್ತವ್ಯಗಳ ಕಡೆಗಷ್ಟೇ ನನ್ನ ಗಮನ ಇರೋದ್ರಿಂದ ರಾಜಕೀಯದ ಬಗ್ಗೆ ನಾನು ಇನ್ನು ಯಾವುದೇ ರೀತಿ ಆಲೋಚನೆಗಳನ್ನ ಮಾಡಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಪ್ರಸಾದ್ ಅಂತ, ಮಹಾದೇವ್ ಪ್ರಸಾದ್ ಅವ್ರ ವೈಫ್. ಅವರು ಈ ಮಟ್ಟಕ್ಕೆ ಬೆಳೆದಿರೋದು ಎಲ್ಲರಿಗೂ ಖುಷಿ. ನಮ್ಮ ಅತ್ತೆ ಮಾವನ ಆಶೀರ್ವಾದದಿಂದ ತುಂಬಾನೇ ಕಷ್ಟಪಟ್ಟು ಅವ್ರು ಕೆಸ್ತೂರ್ ಗ್ರಾಮದಲ್ಲಿ ಬೆಳೆದು ತುಂಬಾನೇ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ. ಈ ರೀತಿ ಜನಗಳ ಪ್ರೀತಿ ಗಳಿಸಿರೋದು ನಮ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ನಾನಂತೂ 7 ಜನ್ಮ ಪುಣ್ಯ ಮಾಡಿದೀನಿ ಅವ್ರನ್ನ ಗಂಡನ ಪಡೆಯಕ್ಕಂತೂ. ತುಂಬಾನೇ ಖುಷಿ ಆಗ್ತಾ ಇದೆ ಇದೆಲ್ಲ ನೋಡಿ. ಈಗೇನ್ ಮಾತಾಡ್ಬೇಕು ಅಂತಾನೆ ನನ್ಗೆ ತೋಚ್ತಾ ಇಲ್ಲ. ಎಲ್ಲ ಈ ತರ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತದೆ. ತುಂಬಾನೇ ಕಷ್ಟಪಟ್ಟಿದ್ದಾರೆ. ನಾನಂತೂ ಪ್ರತಿಯೊಂದಕ್ಕೂ ಸಪೋರ್ಟ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಮನೆ ವಿಷಯದಲ್ಲಾಗ್ಲಿ ಅವ್ರಿಗೆ ಯಾವ್ದೇ ರೀತಿಯ ಏನು ಹೇಳ್ದೇನೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಈ ಮಟ್ಟಕ್ಕೆ ಬೆಳೆಯಕ್ಕೆ ನನ್ಗಂತೂ ತುಂಬಾ ಖುಷಿ ಆಗಿದೆ. ವಕೀಲ ವೃತ್ತಿ ಅಂದ್ರೆ ಅದು ನಮ್ಗೆಲ್ಲ ತುಂಬಾನೇ ಖುಷಿ ಇದೆ ಆ ವೃತ್ತಿ ಬಗ್ಗೆ. ಆ ವೃತ್ತಿಯಿಂದನೇ ಈಗ ನಾವು ಜೀವನ ಮಾಡ್ತಾ ಇರೋದು. ಅದರಿಂದ ತುಂಬಾನೇ ಖುಷಿ ಇದೆ. ಬಟ್ ಅದಕ್ಕೆ ತಕ್ಕನಂಗೆ ನಮ್ಮನೆಯವರು ಕೂಡ ಶ್ರಮ ಪಡ್ತಾ ಇದ್ದಾರೆ. ಆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿದೆ. ಇವತ್ ನೀವೇ ನೋಡಿದೀರಾ ಎಷ್ಟು ತುಂಬಾ ಜನ ಬಂದಿದ್ದಾರೆ. ಸ್ವಾಮೀಜಿ ಆಶೀರ್ವಾದ ಸಿಕ್ಕಿದೆ. ನಮ್ಗಂತೂ ತುಂಬಾನೇ ಖುಷಿ ಆಗ್ತದೆ ಸರ್. ಹೀಗೆ ಬೆಳೆದು ಮುಂದೆ ಎಲ್ಲರಿಗೂ ಜನಗಳ ಸೇವೆ ಮಾಡ್ತಾ ಇರ್ಲಿ. ನಾನಂತೂ ಫುಲ್ ಸಪೋರ್ಟ್ ಕೊಡ್ತೀನಿ. ಎಲ್ಲರ ಪ್ರೀತಿ ಆಶೀರ್ವಾದ ಆದ್ಮೇಲೆ ಹೀಗೆ ಇರ್ಲಿ ಸರ್. ನಮಸ್ತೆ, ನನ್ನ ಹೆಸರು ಯೋಗಶ್ರೀ. ಮಹಾದೇವ್ ಪ್ರಸಾದ್ ಅವರ ತಂಗಿ ನಾನು. ನನ್ನ ಅಣ್ಣ ಈ ಮಟ್ಟಕ್ಕೆ ಬೆಳೆದಿರೋದು ನನಗೆ ತುಂಬಾನೇ ಖುಷಿ ಇದೆ. ನಾನ್ ಚಿಕ್ಕ ವಯಸ್ಸಿಂದ ಅವ್ನು ನೋಡ್ತಾ ಬಂದಿದ್ದೀನಿ. ನನ್ಗೂ ಕೂಡ ಅವನು ರೋಲ್ ಮಾಡೆಲ್. ಅವನು ಪ್ರತಿಯೊಬ್ಬರನ್ನು ಇನ್ಸ್ಪೈರ್ ಮಾಡುವಂತ ಗುಣ ಇರೋನು. ಜೊತೆಗೆ ಯಾರೇ ಜೊತೆಗಿದ್ರು ಅವನ್ ಜೊತೆಗೆ ಎಲ್ಲಾರ್ನು ಕರ್ಕೊಂಡ್ ಹೋಗುವಂತ ಗುಣ ಇರೋಂತವನು. ನಾಯಕತ್ವದ ಗುಣ ಅದನ್ನ ಬಹುಶಃ ನೀವೆಲ್ಲರೂ ಈಗಾಗ್ಲೇ ನೋಡಿರ್ತೀರಾ. ಸೊ ಅವ್ನ್ ಈ ಮಟ್ಟದ ಯಶಸ್ಸಿಗೆ ನಮ್ಗೆ ತುಂಬಾ ಖುಷಿ ಇದೆ. ಸೊ ಅವ್ನ್ ಹಿಂಗೆ ಮುಂದೆ ಬೆಳಿತಾ ಇರ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ. ಸೊ ಈ ಡಿಸರ್ವ್ ವಾಟ್ ಎವರ್ ಹ್ಯಾ ಗಾಟ್. ಸೊ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ತುಂಬಾನೇ ಹೆಮ್ಮೆ ಇದೆ. ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗತ್ತೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ. ಅವನು ಎಲ್ಲಾ ತರದಲ್ಲೂ ನಾಯಕತ್ವನ ಇರ್ಬೋದು, ಬೇರೆಯವ್ರಿಗೆ ಸಪೋರ್ಟ್ ಮಾಡೋದೇ ಇರ್ಬೋದು, ಶ್ರಮನೂ ಅಷ್ಟೇ. ಬಹುಶಃ ನಾನು ಓದ್ತಾ ಇದ್ದೆ ಇನ್ನ ಅವಾಗ ಅಲ್ರೆ ವೃತ್ತಿ ಶುರು ಮಾಡಿದ್ರು. ಅವಾಗಿನ್ನು ಏನೋ ವೃತ್ತಿ ಶುರು ಮಾಡಿದೀನಿ ಅಂತ ಅಷ್ಟಕ್ಕೆ ನಿಲ್ಸಿರ್ಲಿಲ್ಲ. ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ತಿಳ್ಕೊಬೇಕು. ಎಷ್ಟೊಂದು ಬುಕ್ಸ್ ಬರ್ತಾ ಇತ್ತು ಮನೆಗೆ. ಎಲ್ಲಾ ಇದನ್ನು ಓದೋದು, ತಿಳ್ಕೊಳ್ಳೋದು. ಚಿಕ್ಕ ಗ್ರಾಮದಿಂದಾನೇ ಬಂದಿರೋದು. ನಮ್ ತಂದೆಗೆ 4 ಜನ ಮಕ್ಳು. ಸೊ ಅದ್ರಲ್ಲಿ ನಮ್ಮಣ್ಣ 2ನೇವ್ರು. ಸೊ ಮೊದಲನೇವ್ರು 2ನೇವ್ರು ಅಂದ್ರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಚಿಕ್ಕವರು ಅಂತಂದ್ರೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇರುತ್ತೆ. ಸೊ ನನ್ಗೂ ಅವ್ರಿಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇದೆ. ಸೊ ಅಷ್ಟಾಗಿ ನನ್ ಜೊತೆ ಏನು ಶೇರ್ ಮಾಡ್ಕೊಳ್ದೇ ಇದ್ರು ನೋಡಿದೀನಿ. ನಮ್ ತಂದೆ ತೀರೋದಾಗ್ಲೂನು ಮನೆ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರು ತಗೊಂಡ್ರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಜಾರಾದ್ರು, ಸ್ವಲ್ಪ ನೋವಿತ್ತು. ಬಟ್ ಅದ್ ಯಾವ್ದನ್ನ ನಮ್ಮ ಮುಂದೆ ಯಾವತ್ತೂ ತೋರ್ಸ್ಕೊತಾ ಇರ್ಲಿಲ್ಲ. ತುಂಬಾ ಏನಂತಾರೆ ಮೆಚ್ಯೂರ್ಡ್ ಆಗಿ ಎಲ್ಲದನ್ನು ವಹಿಸ್ಕೊಂಡು ಜವಾಬ್ದಾರಿಯಿಂದ ತಗೊಂಡು ಈವನ್ ನನ್ನ ಎಜುಕೇಶನ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಇಲ್ಲ, ಅವಳು ಇಂಜಿನಿಯರಿಂಗ್ ಮಾಡ್ಬೇಕು, ಚೆನ್ನಾಗ್ ಓದ್ಬೇಕು, ಅವಳು ನನ್ನ ತಂಗಿ ಬೆಳಿಬೇಕು, ಅಷ್ಟೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಕಷ್ಟನ ನಮ್ ಜೊತೆ ಅಷ್ಟೊಂದಾಗ ಹಂಚ್ಕೊಂಡಿಲ್ಲ. ಬಟ್ ಅವ್ರಿಗೆ ಏನೇ ನೋವಿದ್ರು ಎಲ್ಲದನ್ನು ಬಹುಶಃ ಅವ್ರೊಬ್ರನ್ನ ಇದ್ ಮಾಡ್ಕೊಂಡು ನಮ್ಮೆಲ್ಲರಿಗೂ ಖುಷಿಯಿಂದಾನೇ ನೋಡ್ಕೊಂತಾ ಇದ್ರು, ಖುಷಿಯಿಂದ ಇರ್ತಾ ಇದ್ರು. ತುಂಬಾ ಹೆಮ್ಮೆ ಆಗತ್ತೆ. ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಆಗತ್ತೆ. ಸೊ ಅವ್ರು ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾರೆ. ಅದಕ್ಕೆ ಬಹುಶಃ ಅವ್ರ ಸುತ್ತಮುತ್ತ ಇರೋರು ಒಂಥರ ದೊಡ್ಡ ಬಳಗ, ಬಂಧುಗಳಷ್ಟೇ ಅಲ್ಲ, ಸ್ನೇಹಿತರು ಅಷ್ಟೇ ದೊಡ್ಡ ಮಟ್ಟದಲ್ಲಿದ್ದಾರೆ. ಸೊ ಅದೆಲ್ಲ ಶ್ರಮದಿಂದ ಅಥವಾ ಅವ್ರಿಗಿರೋ ಒಳ್ಳೆ ಗುಣ ಅಥವಾ ಒಳ್ಳೆತನ
ಆ ನನ್ ಜೊತೆಗೆ ಇನ್ನೂ ಬರ್ಬೇಕು, ಅವರು ಬರ್ಬೇಕು ಅಂತ ಅವ್ರಿಗಿರೋ ಮನಸ್ಥಿತಿ. ಬಹುಶಃ ಅದೇ ಕಾರಣ ಅವರು ಇಲ್ಲಿವರೆಗೆ ಬಂದಿರೋದು. ಒಬ್ಬ ನಾಯಕತ್ವ ಅಂತಂದ್ರೆ, ಯಾವ್ದೇ ಒಬ್ಬ ಲೀಡರ್ ಅಂತಂದ್ರೆ ಜಸ್ಟ್ ನಾನೊಬ್ನೇ ಬೆಳಿಬೇಕು, ನಾನಷ್ಟೇ ಸಮಾಜಕ್ಕೆ ಗೊತ್ತಾಗ್ಬೇಕು ಅನ್ನೋದಲ್ಲ. ನನ್ ಜೊತೆ ಯಾರಿದಾರೆ ಸುತ್ತಮುತ್ತ ಅವ್ರನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕು, ಅದು ನಿಜವಾದ ನಾಯಕತ್ವ. ಸೊ ಅದಕ್ ತಕ್ಕಂಗೆ ಅವ್ರು ಬಾಳ್ತಾ ಇದಾರೆ. ಮುಂದಕ್ಕೂ ಹಂಗೆ ಇರ್ಲಿ, ಇನ್ನಷ್ಟು ಯಶಸ್ಸು ಸಿಕ್ಲಿ.